ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ನಮಸ್ತೆ. ದಿನ 2 ನಮ್ಮ ತಲೆ ಕೆಟ್ಟಿ ಊರು ಬಿಟ್ವಿ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ. ನಾನು ಎಲ್ಲಿದ್ದೀನಿ ಇವಾಗ ಅಂದರೆ ನಂದು ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಆಲ್ ಟೈಮ್. ವರ್ಷಕ್ಕೆ ಮಿನಿಮಮ್ 2 ಸರಿ ಬರಬೇಕು ಅನ್ನೋ ನಂದು ಆಸೆ ಇರುತ್ತೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಎಲ್ಲಿದ್ದೀನಿ ಅಂದರೆ ನನ್ನ ಫೇವ್ರೆಟ್ ಪ್ಲೇಸು ಕುದುರೆಮುಖ ಇದ್ದೀನಿ. ಇಲ್ಲೊಂದು ಸ್ಪಾಟ್ ನಂಗೆ ತುಂಬ ಇಷ್ಟ. ಇಲ್ಲಿ ಬಂದು ಒಂದು 5 ನಿಮಿಷ ನಿಂತ್ಕೊಳ್ಳೋಕೆ ಇಷ್ಟ. ಬಟ್ ಇದು ರಿಸರ್ವ್ ಫಾರೆಸ್ಟ್ ಆಗಿದ್ದರಿಂದ ಜಾಸ್ತಿ ನಿಲ್ಲಂಗಿಲ್ಲ. ಒಂದು 1 ಮಿನಿಟ್ ನಿಂತ್ಕೊಂಡು ಓಡೋದಷ್ಟೇ. ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಬ್ಯೂಟಿಫುಲ್ ಜಾಗ ಇದಂತೂ ಕುದುರೆಮುಖದಲ್ಲಿ. ಎಷ್ಟು ಸರಿ ಬಂದರೂ ಸಮಾಧಾನ ಆಗಲ್ಲ. ಬರೋಣ ಅನಿಸುತ್ತೆ, ಇಲ್ಲೇ ಇರೋಣ ಅನಿಸ್ಬಿಡುತ್ತೆ. ಆಮೇಲೆ ಕುದುರೆಮುಖ ಫಾರೆಸ್ಟು ನಮ್ಮ ಕರ್ನಾಟಕದಲ್ಲಿ ಇರೋದೇ ನಮಗೊಂದು ಖುಷಿ. ನಾವು ಪುಣ್ಯ ಮಾಡಿರಬೇಕು ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲಿದ್ದು, ಇಲ್ಲಿನ ಊಟ, ಇಲ್ಲಿನ ನೀರು, ಇಲ್ಲಿನ ಗಾಳಿ ತೊಗೊತಿರೋದಕ್ಕೆ. ಕುದುರೆಮುಖದಲ್ಲಂತೂ ಇದೆಂಥ ಒಂದು ಜಾಗ ಅಂದರೆ ಕರ್ನಾಟಕಕ್ಕೆ ಇದೊಂದು ಹೆಮ್ಮೆ. ಆ ಥರ ಜಾಗ. ಸದ್ಯ ಈ ಕುದುರೆಮುಖದಲ್ಲಿ ಒಂದು ಇಂಡಸ್ಟ್ರಿ ಎಲ್ಲ ಮಾಡಿ, ಮೈನಿಂಗ್ ಮಾಡಿ ಎಲ್ಲ ಈ ಪ್ರಕೃತಿನೇ ನಾಶ ಆಗಿಬಿಡ್ತಾಯಿತ್ತು. ಅದೆಲ್ಲ ನಿಲ್ಲಿಸಿದ್ದು ಒಂಥರ ಒಳ್ಳೆಯದೇ. ಏನಕ್ಕಂದರೆ ನಮಗೆ ಈ ಥರ ಕಾಡು ಹೋಗ್ಬಿಡ್ತಾಯಿತ್ತು, ಈ ಥರ ಇರ್ತಿರಲಿಲ್ಲ. ಹಾಗಾಗಿ ಒಳ್ಳೆಯದಾಯಿತು. ಆಮೇಲೆ ಈ ಥರ ಕಾಡು ನಾಶ ಆಗಿದ್ದಿದ್ರೆ ನಾವು ನಮ್ಮ ಮಕ್ಳಿಗೆ ಏನು ತೋರಿಸ್ಬೇಕಾಗಿತ್ತು ಹೇಳಿ? ಈ ಥರ ಒಂದು ಕಾಡು ಉಳಿಸ್ಕೊಂಡಿರೋದ್ರಿಂದ ನಮ್ಮ ಮಕ್ಳಿಗೆ ಬಂದು ಈ ಥರ ಎಲ್ಲ ತೋರಿಸಿ ಒಳ್ಳೆ ಗಾಳಿ ನೀರು ಅಟ್ಲೀಸ್ಟ್ ಸಿಗ್ತಾಯಿದೆ. ಇದೆಲ್ಲ ಇರಲಿಲ್ಲ ಅಂದರೆ ನಮ್ಮ ಮಕ್ಳಿಗೆ ಕರ್ಕೊಂಡೋಗಿ ಲುಲ್ಲು ಮಾಲು, ಓರಿಯನ್ ಮಾಲು ಇವೆಲ್ಲ ತೋರಿಸ್ಬೇಕಿತ್ತು. ಈಗ ಹಂಗೆ ಆಗಿರೋದು ಬೆಂಗಳೂರಲ್ಲಿ ಎಲ್ಲರಿಗೂ. ಸೊ ಈ ರೋಡ್ ಅಂತೂ ಶೃಂಗೇರಿಯಿಂದ ಹೊರನಾಡು ಏನಾದ್ರು ಹೋಗ್ತಿದ್ರೆ, ಹೊರನಾಡು ಶೃಂಗೇರಿ ಹೋಗ್ತಿದ್ರೆ ಈ ರೋಡ್ ಯೂಸ್ ಮಾಡಿ. ಫಾರೆಸ್ಟ್ ರೂಟು ಒಂಥರ ಮನಸ್ಸಿಗೆ ತುಂಬ ಹಿತ ಕೊಡೋಂಥ ಜಾಗ ಇದು. ನೋಡೋಣ ಕುದುರೆಮುಖದಲ್ಲಿ ಇನ್ನೂ ಏನೇನು ಕ್ಯಾಪ್ಚರ್ ಮಾಡ್ಬೋದು ನೋಡ್ತೀನಿ. ಅವೆಲ್ಲ ತೋರಿಸ್ಕೊಂಡು ಹೋಗುವಂಥ ಪ್ಲಾನ್ ಇದೆ ಈಗ. ತುಂಬ ಪೀಸ್ ಜಾಗ ಇದು. ಒಂದೇ ಜೀವನ. ಈ ಕುದುರೆಮುಖನ ಅಬ್ಯಾಂಡೆಂಡ್ ಸಿಟಿ, ಗೋಸ್ಟ್ ಸಿಟಿ, ಲಾಸ್ಟ್ ಸಿಟಿ ಅಂತ ಇನ್ನೂ ಏನೇನೋ ಹೆಸರಿಟ್ಬಿಟ್ಟಿದ್ದಾರೆ. ದಯವಿಟ್ಟು ಆ ಹೆಸರುಗಳೆಲ್ಲ ಇಡಬೇಡಿ. ನಮ್ಮ ರಿಕ್ವೆಸ್ಟ್ ಇದು. ರೀಸನ್ ಏನು ಅಂದರೆ ಇದೆಲ್ಲ ನಾವು ಸೃಷ್ಟಿ ಮಾಡಿ ಹಾಳು ಮಾಡಿ ಬಿಟ್ಟು ಹೋಗಿದ್ದು. ಕುದುರೆಮುಖ ಆಗೇ ಇತ್ತು. ಒಂದು ಒಳ್ಳೆ ನೇಚರ್ ಆಗಿತ್ತು, ಒಂದು ಒಳ್ಳೆ ಪ್ರಕೃತಿ ಇತ್ತು. ಈಗಲೂ ನೋಡ್ಬೋದು ನೀವು, ಪ್ರಕೃತಿ ಹಾಗೆ ಇದೆ. ನಾವು ಮನುಷ್ಯರು ನಮ್ಮ ಆಸೆಗಳಿಗೆ ಮೈನಿಂಗ್ ಎಲ್ಲ ಮಾಡಿ, ಮೈನಿಂಗ್ ಶುರು ಮಾಡಿ ಅದನ್ನೆಲ್ಲ ಹಂಗಂಗೆ ಹಾಳು ಮಾಡೋಕ್ಕೆ ಬಂದಿದ್ದು ನಾವು. ಅದು ಹೆಂಗೋ ಸದ್ಯ ಅದನ್ನೆಲ್ಲ ನಿಲ್ಲಿಸಿ ಈ ಪ್ರಕೃತಿನ ಉಳಿಸಿದ್ದಾರೆ. ಸೊ ಈ ಪ್ರಕೃತಿ ಉಳಿದು ಇರೋದ್ರಿಂದ ಇದೆಲ್ಲ ನೋಡ್ಬೋದು. ಅದೆಲ್ಲ ನಾವು ಮನುಷ್ಯರು ಆ ಸಿಟಿ ಎಲ್ಲ ಮಾಡಿ ಹಂಗಂಗೆ ಬಿಟ್ಟು ಹೋಗಿರಿದ್ದೀವಿ. ಅದಕ್ಕೆ ಯಾಕೆ ನಾವು ಈ ಥರ ಒಂದು ಲೇಬಲ್ ಕೊಡ್ಬೇಕು ಹೇಳಿ? ಅಬ್ಯಾಂಡೆಂಟ್ ಸಿಟಿ, ಗೋಸ್ಟ್ ಸಿಟಿ, ಲಾಸ್ಟ್ ಸಿಟಿ, ಆ ಥರ ಟೌನು, ಈ ಟೌನು ಅಂತೆಲ್ಲ ಸುಮ್ಮನೆ ಹೆಸರು ಕೊಟ್ಟು ನಾವು ಈ ಕುದುರೆಮುಖನ ಬೇರೆ ರೀತಿ ಪ್ರಚಾರ ಮಾಡಬಾರ್ದು. ಯಾಕಂದರೆ ಟೂರಿಸ್ಟ್ಸು ಕುದುರೆಮುಖ ನೋಡಬೇಕು ಅಂದಾಗ ನಾವು ಆ ಥರ ಹೆಸರುಗಳು ಅದಕ್ಕೆ ಲೇಬಲ್ ಮಾಡಿಬಿಟ್ರೆ ಎಷ್ಟು ಜನ ನೋಡಿದಾಗೆ ಇದೇನಿದೆ, ಇದೆಲ್ಲ ಈ ಥರ ಇದೆ ಅಂತ ಹೋಗ್ಬೋದು. ಸೊ ಆ ಥರ ದಯವಿಟ್ಟು ಕರೀರಿ ಪ್ರೀತಿಯಿಂದ. ಕುದುರೆಮುಖ ಇದು ನಮ್ಮ ಕುದುರೆಮುಖ, ನಮ್ಮ ಪ್ರಕೃತಿ, ಇದು ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಜಾಗ. ನಾವು ತುಂಬ ಇಷ್ಟಪಡ್ತೀವಿ. ಇದು ಹಂಗಿದೆ ಹಿಂಗಿದೆ ಅಂತ ಒಳ್ಳೆ ಒಂದು ಪಾಸಿಟಿವ್ ಕೊಡಬೇಕು ಹೊರತು, ನನಗನ್ಸೋದು ನಮ್ಮ ಕುದುರೆಮುಖನ ಹಿಂಗೆ ತೋರಿಸ್ಬೇಕು. ಈ ಥರ ನೇಚರ್ ತೋರಿಸ್ಬೇಕು. ಆ ಸಿಟೀಲಿ ಹಳೆ ಬಿಲ್ಡಿಂಗು ಅವೆಲ್ಲ ತೋರಿಸಿ ಪಾಪ ಜನರಿಗೆ ನಾವು ಒಂಥರ ಏನೋ ಇದು ಮಾಡ್ದಂಗೆ ಆಗ್ಬಿಡುತ್ತೆ. ಹಂಗೆ ತೋರಿಸ್ತು ತಪ್ಪೇನಿಲ್ಲ, ಹಿಂಗೆಲ್ಲ ಇತ್ತು, ಹಿಂಗೆಲ್ಲ ಆಯಿತು ಅಂತ. ಬಟ್ ಅದಕ್ಕೆ ನಾವು ಯಾವುದೇ ರೀತಿ ಲೇಬಲ್ ಮಾಡಬಾರ್ದು. ಒಂದ್ಸರಿ ಆ ಥರ ನಾವು ಲೇಬಲ್ ಮಾಡಿಬಿಟ್ರೆ ಕುದುರೆಮುಖ ಒಂದು ಇದಕ್ಕೇನೊಂದು ಮಹತ್ವ ಇದೆ, ಅದ್ರದ್ದು ಮಹತ್ವ ಕಮ್ಮಿ ಆಗಿಬಿಡುತ್ತೆ. ಸೊ ಕುದುರೆಮುಖನೇ, ಇನ್ಯಾವುದೇ ಹೆಸರು ದಯವಿಟ್ಟು ಕೊಡೋಕೆ ಹೋಗ್ಬೇಡಿ ಅಂತ ನಾನು ರಿಕ್ವೆಸ್ಟ್. ಕುದುರೆಮುಖದಲ್ಲಿ ಇದೊಂದು ಸ್ಪಾಟು ತುಂಬಾ ಫೇಮಸ್ಸು. ಮೋಸ್ಟ್ಲಿ ಎಲ್ಲರೂ ಗಾಡೀಲಿ ಹೋಗ್ತಾ 100% ನೋಡಿರ್ತೀರ. ಎಕ್ಸ್ಟ್ರಾಡಿನರಿ ಫಿಲಮ್ ಎಷ್ಟು ಶೂಟಿಂಗ್ ಮಾಡಿದಾರೋ ಎಕ್ಸ್ಟ್ರಾಡಿನರಿ ಸ್ಪಾಟು. ಈ ಥರ ಸ್ಪಾಟು ಯಾಕೆ ಫಾರಿನ್ ಟ್ರಿಪ್ ಹೋಗಿ ನಾವು ವೇಸ್ಟ್ ಮಾಡಬೇಕು? ಇಲ್ಲಿ ನೋಡಿಬಿಟ್ರೆ ಸಾಕು, ಸಂತೃಪ್ತಿ, ಮನಸ್ಸು ಖುಷಿ, ಮನಸ್ಸಿಗೆ ತೃಪ್ತಿ. ಇದು ಆರಂಗಿಯಿಂದ ಡ್ಯಾಮಿಂದ ಬರ್ತಾ ಇರುತ್ತೆ ಮೋಸ್ಟ್ಲಿ ನೀರಿದು. ಅದು ಡ್ಯಾಮಲ್ಲಿರೋದು ಆರಂಗಿ. ಏನಪ್ಪ ಈ ವ್ಯೂ ತೋರಿಸ್ಬಿಟ್ಟು ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರಲ್ಲ, ಇವಾಗ ತೋರಿಸ್ತೀನಿ ನೋಡಿ. ಯಾವುದು ಸೂಪರ್ ಅಂದರೆ ಇಲ್ಲಿರೋದು. ಈ ನೀರಲ್ಲಿ ನಂಗೊಂದು ಚಾನ್ಸ್ ಸಿಕ್ಬಿಟ್ರೆ ಆಟ ಆಡೋಕ್ಕೆ ಲೈಫ್ ನನಗೆ ಸ್ಯಾಟಿಸ್ಫೈಡ್ ಆಗಿಬಿಡ್ತೀನಿ. ಆದರೆ 100% ಇರೆಲ್ಲ ಆಡೋಂಗಿಲ್ಲ.
ಇಳಿಯಂಗೂ ಇಲ್ಲ. ಸೊ ನೋಡ್ಕೊಂಡು ಹೋಗೋದಷ್ಟೇ. ಇಲ್ಲ ನೀರಲ್ಲಿ ಒಂದೇ ಒಂದು ಸರಿ ಲೈಫಲ್ಲಿ ಚಾನ್ಸ್ ಸಿಕ್ಬಿಟ್ರೆ ನಂಗೆ ಆಟ ಆಡೋಕ್ಕೆ ಖುಷಿ ಆಗ್ಬಿಡ್ತೀನಿ. ಗಾಳಿಪಟ 2 ಆಮೇಲೆ ಪುನೀತ್ ರಾಜ್ಕುಮಾರ್ದು ಯಾವುದೋ ಒಂದು ಮೂವಿ ಸಾಂಗ್ಸ್ ಎಲ್ಲ ಇಲ್ಲಿ ಎಷ್ಟೊಂದು ತೆಗ್ದಿದ್ದಾರೆ. ಬೋಟಲ್ಲಿ ಇಲ್ಲಿ ಹೋಗಿ ಎಲ್ಲ ಶೂಟ್ ಮಾಡಿದ್ದಾರೆ. ಅವರೆಲ್ಲ ಪರ್ಮಿಷನ್ ತೊಗೊಂಡಿರ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಚಾನ್ಸ್ ಸಿಕ್ಕಿರುತ್ತೆ ಒಂದು ಸರಿ ನೀರಲ್ಲಿ ಇಳಿಯೋಕ್ಕಿಲ್ಲಿ. ನಮಗೆಲ್ಲ ಏನಿಲ್ಲ, ನಾವೆಲ್ಲ ಕಾಮನ್ ಮ್ಯಾನು, ಕಾಮನ್ನಾಗಿ ಇರಬೇಕಾಗ್ತದೆ. ಬಟ್ ಲೊಕೇಶನ್ ಮತ್ತು ಇದು ಎಕ್ಸ್ಟ್ರಾಡಿನರಿ ಪ್ಲೇಸ್ ಇದು. ಈ ಲೊಕೇಶನ್ ಅಂತೂ ಬೊಂಬಾಟ್, ಸೂಪರ್. ಸೊ ಇದು ಮೇನ್ ಕುದುರೆಮುಖ ಸೆಂಟರು. ಸೊ ಇಲ್ಲೇ ಆ ಟೌನ್ಶಿಪ್ ಎಲ್ಲ ಮಾಡಿದ್ದು. ರೈಟು ಅಲ್ಲಿ ಹೋದರೆ ಫ್ಯಾಕ್ಟ್ರಿ, ಲೆಫ್ಟ್ ಹೋದರೆ ಜನಗಳಿಗೆ ಬ್ಯಾಂಕ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಮನೆಗಳು, ಕ್ವಾರ್ಟರ್ಸು, ಆಮೇಲೆ ಒಂದು ಮೇನ್ ಸಿಟಿ ಥರ ಮಾಡಿದ್ರು. ಈ ಜಾಗನೇ ಈಗ ಬಾಳ್ ಬಿದ್ದಿರೋದು. ಏನಕ್ಕೆ ಅಂದರೆ ಯಾರು ಜನ ಇಲ್ಲಿ ಎಲ್ಲ ಖಾಲಿಯಾಗಿ ಹೋಗಿರೋದು. ಬಟ್ ಪೊಲೀಸ್ ಸ್ಟೇಷನ್ನು, ಒಂದಷ್ಟು ಮನೆಗಳು, ಒಂದಷ್ಟು ಕ್ವಾರ್ಟರ್ಸ್ ಈಗಲೂ ಇದ್ದಾವೆ. ಅವರೆಲ್ಲ ಈಗಲೂ ಒಂದಷ್ಟು 1% ಇಂಡಸ್ಟ್ರಿ ವರ್ಕ್ ಆಗ್ತಾ ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಬನ್ನಿ ನೋಡೋಣ ಯಾವ ಥರ ಆ ಟೌನ್ ಆಗಿತ್ತು ಅನ್ನೋ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಬರೋಣ. ಇದು ಸರ್ಕಾರಿ ಪ್ರೌಢಶಾಲೆ. ಒಂದು ದೇವಸ್ಥಾನ ಕೂಡ ಇದೆ, ಒಂದು ಒಳ್ಳೆ ಹಳೆಯ ದೇವಸ್ಥಾನ ನೋಡಿ. ಇದೆಲ್ಲ ಈಗಲೂ ಚಾಲನೆಯಲ್ಲಿದೆ. ಸೊ ಅದು ಯಾವ ಅರ್ಥದಲ್ಲಿ ನಮ್ಮ ಕೆಲವರು ವಿಡಿಯೋ ತೆಗಿಯೋರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋರು ಇದನ್ನು ಗೋಸ್ಟ್ ಸಿಟಿ, ಇದನ್ನು ಅಬ್ಯಾಂಡನ್ ಸಿಟಿ, ಇದು ಒಂದು ಲಾಸ್ಟ್ ಸಿಟಿ ಅಂತೆಲ್ಲ ಹೆಸರು ಕೊಟ್ಬಿಟ್ರು, ಟೈಟಲ್ ಕೊಟ್ಬಿಟ್ರು. ಕೊಡಬಾರ್ದು ಆ ಥರ. ಯಾಕಂದರೆ ಇದೆಲ್ಲ ನಾವು ಸೃಷ್ಟಿ ಮಾಡಿ ಹಾಳು ಮಾಡಿ ಹೋದಂಥ ಜಾಗಗಳು. ಚೆನ್ನಾಗಿದ್ದನ್ನು ನಾವು ಹಾಳು ಮಾಡಿ ಬಿಟ್ಟು ಹೋದಂಥ ಜಾಗಗಳು. ನಮ್ಮ ಮನುಷ್ಯರು ಮಾಡಿದಂಥ ನಾಶ ಇವೆಲ್ಲ. ಸೊ ಇದನ್ನು ಆ ಥರ ಎಲ್ಲ ಕರೆಯೋದು 100% ನನಗೆ ಯಾಕೋ ಸ್ವಲ್ಪ ಇಷ್ಟ ಆಗಲ್ಲ. ಬನ್ನಿ ಒಂದು ರೌಂಡ್ ಹಾಕ್ಕೊಂಡು ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ನೋಡಿ ಈ ಮನೆಯಲ್ಲಿ ಈಗಲೂ ಜನ ವಾಸ ಇದ್ದಾರೆ. ಸೊ ಇದು ಹೆಂಗಿದು ಅಬ್ಯಾಂಡನ್ ಸಿಟಿ, ಲಾಸ್ಟ್ ಸಿಟಿ ಆಗ್ಬಿಡುತ್ತೆ ಹೇಳಿ. ಕೆಲವು ಮನೆಗಳು ಇಲ್ಲ. ಗೋಸ್ಟ್ ಸಿಟಿ ಹೆಂಗಾಗ್ಬಿಡುತ್ತೆ ಹೇಳಿ. ಇಲ್ಲಿರೋ ಜನರು ಗೋಸ್ಟ್ ಸಿಟಿ ಅನ್ನೋದಿದ್ರೆ ಹೇಗೆ ಇಲ್ಲಿ ವಾಸ ಮಾಡೋಕ್ಕಾಗ್ತಿತ್ತು. ಸೊ ಹಾಗಾಗಿ ಆ ಥರ ಬ್ರ್ಯಾಂಡು, ಆ ಥರ ಟೈಟಲ್ಲು ಕೊಡಬಾರ್ದು. ನಾವು ತಪ್ಪು ಮಾಹಿತಿ ಮತ್ತು ಟೂರಿಸಮ್ಗೆ ಅಥವಾ ಒಂದು ಜನಕ್ಕೆ ಇಲ್ಲಿ ಬರೋರಿಗೆ ಏನೋ ಒಂದು ಫಿಯರು ಅಥವಾ ಏನೋ ಒಂದು ಇಲ್ದೇರನ್ನ ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಇದು ನನ್ನ ಒಂದು ಮನಸ್ಸಲ್ಲಿರುವಂಥ ಬೇಜಾರು. ಏನಂತೀರ ಜಗದೀಶ್ ಸಾಗರ್? ನಾನು ಜಾಗ ಅಲ್ಟಿಮೇಟ್. ನಮ್ಮ ಮನಸ್ಸಲ್ಲಿ ಇರೋದು ನಿಮಗೂ ಹಾಗೆ ಅನಿಸುತ್ತಾ? ಸುಮ್ಮನೆ ಈ ಥರ ಟೈಟಲ್ ಕೊಟ್ಬಿಡ್ತಾರೆ ಬೇಡದಿರೋ ಹೆಸರುಗಳು ಇದಕ್ಕೆ. ಅದನ್ನು ಕೇಳಿದಾಗ ಇಲ್ಲಿ ಬಂದು ನೋಡಿದಾಗ ನಮ್ಗೆ ಮನಸ್ಸಿಗೆ ಬೇಜಾರಾಗುತ್ತಾ ಇಲ್ವಾ ಹೇಳಿ ನೀವೇ? ಭಾಳ ನೋವಾಗುತ್ತಪ್ಪ ಮನಸ್ಸಿಗೆ, ಭಾಳ ತುಂಬ ಬೇಜಾರಾಗುತ್ತೆ. ಬಟ್ ಅವಾಗಿನ ಲೈಫ್ ನೆನೆಸ್ಕೊಂಡ್ರೆ ಹೆಂಗಿತ್ತು ಅಂತ ಖುಷಿನೂ ಆಗುತ್ತೆ ಇಲ್ಲಿದ್ದವರು. ಬಟ್ ಅದೇ ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ರೆ ಇವಾಗ ಏನಾಗಿರೋದು ಈ ಕತೆ? ಹಾಂ ಜಗದೀಶರೇ, ಇಂಡಸ್ಟ್ರಿ ಲವಲವಿಕೆಯಿಂದ ಜನ ತುಂಬಿರೋದು. ಲವಲವಿಕೆ ತುಂಬಿರೋದ ಕಿತ್ತಾಡ್ಕೊಂಡು ಸಾಯ್ತಾ ಇರೋರ? ಈ ಇಂಡಸ್ಟ್ರಿ ಹಿಂಗೆ ಒಂದು 10 ವರ್ಷ ನಡೆಬಿಟ್ಟಿದ್ರೆ ಮೋಸ್ಟ್ಲಿ ಈ ಥರ ಗುಡ್ಡಗಳು, ಕಾಡು, ಹಸಿರು ಏನು ಇರ್ತಿರಲಿಲ್ಲ. ಡೆಸರ್ಟ್ ಆಗ್ಬಿಟ್ಟಿರೋದು. ಇರೋ ಜನಗಳು ಪಾಪ ದುಡ್ಡು ಎತ್ಕೊಂಡು ಮನೆಗೆ ಹೋಗಿರೋರು. ಕಾಡೆಲ್ಲ ನಾಶ ಮಾಡಿ ಊಸ್ಟ್ ಮಾಡಿ ಬಿಟ್ಟು ಹೋಗಿರ್ತಾಯಿದ್ರು ಅಷ್ಟೇ. ಅಟ್ಲೀಸ್ಟ್ ಇವಾಗ ನೋಡೋಕ್ಕೆ ಈ ಥರ ಆದರೂ ಉಳ್ಕೊಂಡಿದೆ. ಹಸಿರಾಗಿ ಮನೆಗಳು ಪಾಳು ಬಿದ್ದು ಈ ಥರ ಆದರೂ ಉಳಿದಿದೆ. ಒಂದು ಕಾಡು ಇನ್ನೂ ಉಳಿದಿದೆ. ಇರಲಿಲ್ಲ ಅಂದಿದ್ರೆ ಎಲ್ಲ ಊಸ್ಟ್ ಡೆಸರ್ಟ್ ಆಗಿಬಿಡ್ತಾಯಿತ್ತು ಕುದುರೆಮುಖ. ಹೆಲ್ತ್ ಸೆಂಟರ್ ನೋಡಿ, ಇದು ಹೆಲ್ತ್ ಸೆಂಟರು ಈಗಲೂ ಚಾಲನೆಯಲ್ಲಿದೆ. ಡಾಕ್ಟರು, ನರ್ಸು ಯಾರೋ ಒಬ್ರು ಇದ್ದಾರೆ ಈಗಲೂ. ನನಗೆ ಈ ಥರ ಮಲೆನಾಡು ಈ ಕಡೆಲ್ಲ ಬಂದರೆ ಇಲ್ಲಿನ ಲೋಕಲ್ ಡ್ರಿಂಕ್ ಕುಡಿಯೋಕ್ಕೆ ಇಷ್ಟ. ಸ್ವಲ್ಪ ಟೇಸ್ಟ್ ಇರುತ್ತೆ. ಕುಡಿಯೋಂಗಿಲ್ಲ ನಾನು, ಆದರೂ ಇಲ್ಲಿ ಬಂದಾಗ ಕುಡಿಯೋವಂಥ ಇಷ್ಟ. ನಮ್ಮ ಜಗದೀಶ್ ಅವರು ಅಷ್ಟು ಇಷ್ಟಪಟ್ಟು ಅದನ್ನೇ ತೊಗೊಂಡು ಕುಡಿತಾ ಇದ್ದಾರೆ. ಇದೇನೋ ಟೇಸ್ಟ್ ಒಂಥರ ಸಖತ್ತಾಗಿರುತ್ತೆ. ನಮ್ಮ ಪೆಪ್ಸಿ, ಕೋಕು ಅಥವಾ ಬ್ರ್ಯಾಂಡ್ಗಳಿಗಿಂತ ಇಲ್ಲಿಂದು ಲೋಕಲ್ದು ಲೆಮನ್ ಫ್ಲೇವರು ಅದೆಲ್ಲ ಸಖತ್ ಟೇಸ್ಟ್ ಇರುತ್ತೆ. ನಾನು 2 ತೊಗೊಂಬಿಟ್ಟಿದ್ದೀನಿ. ಕುಡಿಬಾರ್ದು, ಮನಸ್ಸಿಗೆ ಕುಡಿಬಾರ್ದು ಅಂತ ಗೊತ್ತು, ಹಾಗೂ ಕುಡಿತೀನಿ. ಬಟ್ ಲೊಕೇಶನು ಇಂಥ ಕಡೆ ಕುಂತಾಗ ಏನಾರ ಒಂದು ಕೈ ಇಟ್ಕೊಂಡು ಕುಡ್ಕೊಂಡು ತಿನ್ಕೊಂಡಿದ್ರೆ ಮಜಾ. ನೋಡಿ ನಮ್ಮ ಕುದುರೆಮುಖದ ಗುಡ್ಡಗಳು. ಈ ಮೈನಿಂಗ್ ಎಲ್ಲ ಮಾಡಿದರೆ ಈ ಥರ ಗುಡ್ಡಗಳು ಹಂಗೆ ಒಂದೊಂದೇ ಮಾಯ ಆಗ್ಬಿಡ್ತಾಯಿತ್ತು. ಸದ್ಯ ಎಲ್ಲ ಉಳ್ಕೊಂಡಿವೆ, ಅದೇ ಖುಷಿ. ನಮ್ಮ ಸಾಗರು ಆಸೆಪಟ್ಟು ಬನ್ ಆಮ್ಲೆಟ್ ತೊಗೊಂಡಿದ್ದಾರೆ ನೋಡಿ. ಬ್ರೆಡ್ ಆಮ್ಲೆಟ್ಟು ಯಾವಾಗಲೂ ತಿನ್ನೋದು ಕಾಮನು. ನಮ್ಮ ಹುಡುಗ ಬನ್ ಆಮ್ಲೆಟ್, ಇದು ಒಳಗಡೆ ಬನ್ನು. ಮಗ ಓಪನ್ ಮಾಡು, ಬಂದು ತೋರಿಸು.
ಇಲ್ಲ ಜನ ನಂಬಲ್ಲ. ಸೂಪರ್. ಓಕೆ, ಇದು ನಮ್ಮ ಜಗದೀಶ್ ಅವ್ರ ಫೇವ್ರೇಟ್ ಆಫ್ ಬಾಯ್ಲ್. ನಮ್ಮ ಮುಂದಿನ ಕುದುರೆಮುಖದಲ್ಲಿ ಒಂದು ಒಳ್ಳೆ ಸ್ಪಾಟ್, ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಈ ಹ್ಯಾಂಗಿಂಗ್ ಬ್ರಿಡ್ಜು ಅಷ್ಟೇ, ಈ ಒಂದು 10 ನಿಮಿಷ ನಿಂತ್ಕೊಂಡೋದ್ರೆ ಸಮಾಧಾನ. ತೋರಿಸ್ತೀನಿ ನೋಡಿ, ಮಸ್ತ್ ಮಜಾ. ಎದುರುಗಡೆ ಈ ಥರ ಗುಡ್ಡ, ಈ ಥರ ಒಂದು ಹ್ಯಾಂಗಿಂಗ್ ಬ್ರಿಡ್ಜು, ಈ ಥರ ಒಂದು ನದಿ. ಹಾಂ ಹಾಂ ಹಾಂ. ಸೊ ಹಂಗೆ ಒಂದು ವಾಕ್ ಮಾಡಿಕೊಂಡು ಈ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಒಂದು 5 ನಿಮಿಷದಲ್ಲಿ ಕಳೆದ್ರೆ ಇಲ್ಲಿ ಅಂಗಡಿಗಳು ಕೂಡ ಇದ್ದಾವೆ. ಬೇಕಾದ್ರೆ ಟೀ ಕಾಫಿ ತೊಗೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಈ ಎದುರೇ ಒಂದು ಗುಡ್ಡ ಇದೆ, ಅದು ಅಷ್ಟೇ, ಅದು ನೋಡೋಕ್ಕೆ ಎಷ್ಟು ಚಂದ. ಇಲ್ಲಿ ಜಮೀನು ತೋಟ ಎಲ್ಲ ಇದ್ದಾವೆ. ಇದೊಂದು ಕನೆಕ್ಷನ್ ಕೂಡ ಒಂದು ಊರಿಗೆ. ಅಲ್ಲಿರೋದೇ ಪುಣ್ಯ ಬಿಡಿ, ಈ ಥರ ಒಂದು ಪ್ರಕೃತಿ ಮಧ್ಯದಲ್ಲಿ ಇದ್ದು ಜೀವನ ಸಾಗಿಸೋದಿದೆಯಲ್ಲ, ಬೊಂಬಾಟ್. ನೆಕ್ಸ್ಟು ಕುದುರೆಮುಖ ಫಾರೆಸ್ಟಿಂದ ಈಚೆ ಬಂದಮೇಲೆ ಇವಾಗ ಇಲ್ಲೊಂದು ಕಡೆ ಸ್ಟೇಗೆ ಹೋಗ್ತಾ ಇದ್ದೀವಿ. ಇದೊಂದು ಹೋಮ್ ಸ್ಟೇ. ಸೊ ಈ ಜಾಗ ತಲೆ ಕೆಟ್ಟಿದ್ರೆ ನೆಮ್ಮದಿಗೆ ಬಂದು ಒಂದು 2 ದಿನ ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ಹೋಗಬೇಕು, ಆ ಥರ ಜಾಗ ಇದು. ಸೊ ತೋರಿಸ್ತೀನಿ. ಈ ಕನ್ನಡ ಮಣ್ಣನ್ನು ಮರಿಬೇಡ,